ಒಬ್ಬ ಯಾತ್ರಿಕ ಈ ಒಂದು ಮಾತನ್ನ ಹೇಳ್ತಾ ಹೋಗ್ತಾನೆ. ಯಾರು ಮತ್ತೊಬ್ಬರಲ್ಲಿ ಕೋಪಿಸಿಕೊಳ್ತಾರೋ, ಯಾರು ಮತ್ತೊಬ್ಬರನ್ನ ಬಾಯಿಗೆ ಬಂದ ಹಾಗೆ ಬೈತಾರೋ, ಆ ಕೋಪ ಮತ್ತು ಬೈಗುಳ ಎರಡು ಆತನಲ್ಲೇ ಉಳಿಯುತ್ತದೆ ಹೊರತು ಎದುರಿಗಿರುವಂತ ವ್ಯಕ್ತಿಗೆ ಏನು ಕೂಡ ಆಗೋದಿಲ್ಲ. ಆತ ಬುದ್ಧನ ಜೀವನದಲ್ಲಿ ನಡೆದಂತ ಆ ಒಂದು ಘಟನೆಯ ಮೂಲಕ ಈ ಒಂದು ಮಾತನ್ನ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಒಮ್ಮೆ ಬುದ್ಧ ತನ್ನ ಶಿಷ್ಯರೊಂದಿಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಆತನಿಗೆ ಒಂದು ಹಳ್ಳಿ ಸಿಗುತ್ತೆ. ಬುದ್ಧ ಆ ಹಳ್ಳಿಯ ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ವಿರಮಿಸುತ್ತಾನೆ. ಕೆಲವು ಮಂದಿ ಬುದ್ಧನ ಹತ್ತಿರ ಬಂದು ಆಶೀರ್ವಾದ ಪಡಿತಾರೆ. ಇನ್ನು ಕೆಲವು ಜನ ಬುದ್ಧನನ್ನ ವಿರೋಧಿಸುವವರು ಕೂಡ ಆ ಹಳ್ಳಿಯಲ್ಲೇ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಬಂದು ಬುದ್ಧನನ್ನ ಬಾಯಿಗೆ ಬಂದ ಹಾಗೆ, ನೀನು ವಂಚಕ, ನೀನು ನಮ್ಮ ಹಳ್ಳಿಯನ್ನು ಹಾಳು ಮಾಡಲು ಬಂದಿದ್ದೀಯಾ, ಜನರಲ್ಲಿ ಮತಿ ಭ್ರಮಣೆಯನ್ನು ಹೆಚ್ಚಾಗುವಂತೆ ಮಾಡುತ್ತಿದ್ದೀಯಾ, ನಿನ್ನಿಂದ ಧರ್ಮ ನಾಶವಾಗುತ್ತಿದೆ, ಹೀಗೆ ಅಷ್ಟೊಂದು ಕಠೋರವಾಗಿ ಬುದ್ಧನನ್ನು ಬೈಯೋದಕ್ಕೆ ಶುರು ಮಾಡ್ತಾನೆ. ಆದರೆ ಇದನ್ನೆಲ್ಲ ಕೇಳಿಸಿಕೊಂಡಂತ ಬುದ್ಧ ಶಾಂತ ಚಿತ್ತದಿಂದ ಆತನನ್ನೇ ನೋಡುತ್ತಿರ್ತಾನೆ. ಬುದ್ಧನ ಈ ವರ್ತನೆಯನ್ನು ನೋಡಿದಂತ ಆ ವ್ಯಕ್ತಿ ಗಲಿಬಿಲಿಯಾಗ್ತಾನೆ. ನಾನು ಇಷ್ಟು ಬೈದರೂ ಬುದ್ಧ ಏನನ್ನೂ ಹೇಳುತ್ತಿಲ್ಲ, ಬದಲಿಗೆ ಶಾಂತ ಚಿತ್ತದಿಂದ ನನ್ನನ್ನೇ ನೋಡುತ್ತಿದ್ದಾನೆ ಅನ್ನೋದನ್ನು ಅರಿತು ಆ ವ್ಯಕ್ತಿ ಮತ್ತಷ್ಟು ಕೋಪಗೊಳ್ತಾನೆ. ಆದರೆ ಆ ಬುದ್ಧನ ಶಾಂತ ಚಿತ್ತವನ್ನು ನೋಡಿದಂತ ಆ ವ್ಯಕ್ತಿ ಸುಮ್ಮನಾಗ್ತಾನೆ. ಆತನ ಕೋಪದ ಮಾತು ಮುಗಿದ ಮೇಲೆ ಬುದ್ಧ ಆತನನ್ನ ತನ್ನ ಬಳಿಗೆ ಕರೀತಾನೆ. ಬುದ್ಧ ಆತನನ್ನ ಕೇಳ್ತಾನೆ, ನೋಡು, ನಿನ್ನ ಬೈಗುಳ, ನಿನ್ನ ಕೋಪ ನೀನು ತೋರಿಸಿದೆ. ಈಗ ನನ್ನದೊಂದು ಪ್ರಶ್ನೆ ನಿನಗೆ. ಆ ಬೈಗುಳವನ್ನು ನಾನು ಉಡುಗೊರೆಯಾಗಿ ಸ್ವೀಕರಿಸದೆ ಹೋದರೆ ಆ ಕೋಪ ಮತ್ತು ಬೈಗುಳ ಯಾರ ಬಳಿ ಉಳಿಯುತ್ತದೆ? ಸ್ವಲ್ಪ ವಿಚಲಿತನಾದಂಥ ಆ ವ್ಯಕ್ತಿ ಬುದ್ಧನಿಗೆ ಉತ್ತರಿಸುತ್ತಾನೆ, ಅದು ನನ್ನ ಬಳಿಯಲ್ಲೇ ಉಳಿಯುತ್ತದೆ. ಆಗ ಬುದ್ಧ ನಗುತ್ತಲೇ ಆತನಿಗೆ ಉತ್ತರಿಸುತ್ತಾನೆ, ನೋಡು, ನೀನು ಕೋಪ ಮತ್ತು ಬೈಗುಳವನ್ನು ನನಗೆ ಉಡುಗೊರೆಯಾಗಿ ಕೊಡಲು ಇಚ್ಛಿಸಿದೆ. ಆದರೆ ನಾನು ನಿನ್ನ ಉಡುಗೊರೆಯನ್ನು ಪಡೆಯಲಿಲ್ಲ, ಅದು ನಿನ್ನ ಬಳಿಯಲ್ಲೇ ಉಳಿಯಿತು. ಮತ್ತು ಆ ಕೋಪ ಮತ್ತು ಬೈಗುಳ ಬೆಂಕಿಯಂತೆ ನಿನ್ನನ್ನು ಸುಡುತ್ತದೆ. ಈಗ ಹೇಳು, ನಿನ್ನ ಕೋಪ ಮತ್ತು ಬೈಗುಳದಿಂದ ನಿನಗೆ ಯಾವ ಲಾಭವಾಯಿತು? ನನಗೆ ಅದು ಒಂದಿಷ್ಟು ಹಾನಿ ಮಾಡಲಿಲ್ಲ, ಬದಲಾಗಿ ನಾನು ಅದನ್ನು ಸ್ವೀಕರಿಸಲೇ ಇಲ್ಲ ಅಂತ ಬುದ್ಧ ಶಾಂತ ಚಿತ್ತದಿಂದ ಆತನಿಗೆ ಮಾತನ್ನ ಹೇಳ್ತಾನೆ. ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಆತ ಬುದ್ಧನಲ್ಲಿ ಕ್ಷಮೆಯನ್ನು ಕೇಳಿದ ಮತ್ತು ಬುದ್ಧನಿಗೆ ಶರಣಾದ. ಈ ಕಥೆಯಿಂದ ನಮಗೆ ತಿಳಿಯುವ ಅಂಶಗಳು ಯಾವುದು ಅಂತಂದ್ರೆ, ಯಾವತ್ತೂ ಮನುಷ್ಯನಾದವನು ಕೋಪಕ್ಕೆ ತನ್ನ ಬುದ್ಧಿಯನ್ನು ಕೊಡಬಾರದು. ಅದು ಆತನನ್ನೇ ಸುಡುತ್ತದೆ ಹೊರತು ಬೇರೆಯವರನ್ನಲ್ಲ. ತಾಳ್ಮೆ ಹೊಂದಿದ ವ್ಯಕ್ತಿ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು, ಗೆಲ್ಲಬಹುದು.